ಕೆಲವೊಮ್ಮೆ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ. ಆದರೆ ಹೆಲ್ದಿಯಾಗಿರೋದು ಯಾವುದು ಅಂತ ಹುಡುಕ್ದಾಗ, ಅದು ಟೀ ಟೈಮ್ ಜೊತೆಗೆ ಏನು ತಿನ್ಬೋದು ಅಂತ ಹುಡುಕ್ದಾಗ ಈ ರೆಸಿಪಿ ಟ್ರೈ ಮಾಡಿ. ಇದು ಬರೀ ಹೆಲ್ದಿ ಅಷ್ಟೇ ಅಲ್ಲ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಟೀ ಟೈಮ್ ತಿಂಡಿ ಏನು ಅಂತ ನೋಡ್ಕೊಂಬರೋಣ. ಇದನ್ನು ನಾನು ಮಾಡ್ತಿರೋದು ಮರಗೆಣಸಿಂದ. ಮೊದಲನೇದಾಗಿ ಮರಗೆಣಸನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ. ಗೆಣಸು ಅಂತ ಅನ್ನೋದು ಇದೊಂದು ಚೈಲ್ಡ್ಹುಡ್ ಮೆಮೊರಿ ಥರ. ನಾವು ಮುಂಚೆ ತುಂಬ ಚಿಕ್ಕವರಿದ್ದಾಗ ಪ್ರತಿ ಶನಿವಾರ ಸಂತೆ ಅಂತ ನಡೀತಾ ಇತ್ತು. ಸಂತೆಗೆ ಹೋದಾಗ ಬ್ಯಾಸ್ಕೆಟಲ್ಲಿ ಹಲವಾರು ರೀತಿ ತರಕಾರಿ ಜೊತೆಗೆ ಇರ್ತಾ ಇದ್ದಂಥ 3 ವಸ್ತುಗಳು ಯಾವ್ಯಾವುದು ಅಂದರೆ ಮರಗೆಣಸು, ಸಿಹಿಗೆಣಸು ಮತ್ತು ಕಡಲೆಕಾಯಿ. ಇದು 3 ಕೂಡ ವಾರದಲ್ಲಿ ಸ್ನ್ಯಾಕ್ಸ್ ಥರ ನಾವು ತಿಂತಾ ಇದ್ವಿ. ಗೆಣಸಿಗೆ ಕೇವಲ ಉಪ್ಪು ಹಾಕಿ ಬೇಯಿಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಗೆಣಸನ್ನ ಬೇಯಿಸುವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಳ್ಳೋಣ. ಅರಿಶಿನ ಹಾಕೋದ್ರಿಂದ ಆ ಗೆಣಸಿನ ಕಲರ್ ಕೂಡ ಹಳದಿಯಾಗಿ ಕಾಣಿಸುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಮೆತ್ತಗಾಗೋವರೆಗೂ ಹೀಗೆ ಬೇಯಿಸ್ಕೊಂಡ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ ನಂತರ ಸಣ್ಣ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ನಮಗೆ ಯಾವುದೋ ಒಂದು ಪಲ್ಯ ಮಾಡ್ತಾ ಇದ್ದೀವಿ ಅಂತ ಅನ್ಸಿದ್ರು ಕೂಡ ಪಲ್ಯದ ರೀತಿ ಅಷ್ಟೇ ಅಲ್ಲದೆ ನಾವು ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ಇದನ್ನು ಯೂಶ್ವಲಿ ಕೇರಳದಲ್ಲೆಲ್ಲ ಕಪ್ಪ ಅಂತ ಮಾಡ್ಕೊಂಡು ತಿಂತಾರೆ. ಸೊ ಗೆಣಸನ್ನ ಇಷ್ಟಪಡೋರು ಪ್ರತಿಯೊಬ್ಬರಿಗೂ ಈ ಥರದ ಒಂದು ತಿಂಡಿ ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ಹೆಲ್ದಿ ಸ್ನ್ಯಾಕ್ಸ್ ಥರ ತಿನ್ಬೋದು. ಆದರೆ ಡಯಾಬಿಟಿಸ್ ಇರೋವಂಥವ್ರು ಇದನ್ನು ನೋಡ್ಕೊಂಡು ತಿನ್ನಬೇಕು. ಇದರಲ್ಲಿ ಹೆಚ್ಚಾಗಿ ಕಾರ್ಬ್ಸ್ ಇರೋದ್ರಿಂದ ಯಾವಾಗಲಾದರೂ ಒಮ್ಮೊಮ್ಮೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೋಕೋನಟ್ ಪೌಡರ್ ಹಾಕಿದ್ದೀನಿ ಅಥವಾ ಹಸಿ ಕಾಯಿ ತುರಿ ಹಾಕ್ಕೊಂಡು ತಿನ್ಬೋದು. ಒಂದೊಳ್ಳೆ ರುಚಿಯಾಗಿರುವಂಥ ಗೆಣಸಿನ ತಿಂಡಿ ರೆಡಿ ಇದೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿಯಾಗಿರುವಂಥ ಟೀ. ಸಣ್ಣ ಹಸಿವಾದಾಗ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ, ಅದರಲ್ಲೂ ಹೆಲ್ದಿಯಾಗಿರಬೇಕು ಅಂತ ಅನಿಸ್ದಾಗ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು.